ನನಗೆ 26 ಅಡಿ 27 ಅಡಿಗೆ ನೀರು ಬಂದಿದೆ. ನನಗೆ ಯಾವತ್ತೇ ಬೇಕಾದ್ರೆ ಜೂನಲ್ಲಿ ಮಳೆ ಬರಲಿ, ಜುಲೈಲಿ ಮಳೆ ಬಂದಿಲ್ಲ, ನಾನು ನೋಡಿದ್ದೀನಿ. ನನಗೆ 4 ಅಡಿಯಿಂದ 5 ಅಡಿ ನೀರಿರುತ್ತೆ. ಬಾವಿ ನೀರು ಯಾಕೆ ಶ್ರೇಷ್ಠ ಅಂತ ಕೇಳ್ತೀರಾ? ಇದು ಆ್ಯಕ್ಚುಲಿ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತಾರೆ ಇದಕ್ಕೆ. ಇದರೊಳಗೆ ನಮಗೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಐರನ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಮ್ಯಾಗ್ನೀಷಿಯಮ್ ಆಗಿರ್ಬೋದು, ಮತ್ತು ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಇದರೊಳಗೆಲ್ಲ ಇರುತ್ತೆ. ಅದು ನಮ್ಮ ದೇಹಕ್ಕೆ ಬೇಕಾಗುವಂಥ ವೈರಸ್ಗಳಿರುತ್ತೆ, ಬ್ಯಾಕ್ಟೀರಿಯಾಗಳಿರುತ್ತೆ. ಇದರಿಂದ ಕುಡಿಯೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ ಇವತ್ತಿನ ಕಾಲಘಟ್ಟದಲ್ಲಿ, ಈ ಏನೇನೋ ಫಿಲ್ಟ್ರೆಲ್ಲ ತಂದು ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಅದರಿಂದ ನಮಗೆ ಅದು ಮಾರಕ, ಅದು ನಮಗೆ ಪೂರಕವಾಗಿಲ್ಲ. ಅದು ಯಾಕೆ ಮಾರಕ ಅಂದರೆ ಅದು ಫಿಲ್ಟ್ರ್ ಮಾಡುತ್ತೆ, ಯಾವುದನ್ನು ಮಾಡುತ್ತೆ, ಮ್ಯಾಗ್ನೀಷಿಯಮ್ ಮಾಡುತ್ತೆ, ಪೊಟ್ಯಾಷಿಯಮ್ ಮಾಡುತ್ತೆ, ಕ್ಯಾಲ್ಸಿಯಮ್ ಮಾಡುತ್ತೆ. ಹಾಗೂ ಬ್ಯಾಕ್ಟೀರಿಯಾಗಳು, ನಮಗೆ ಬೇಕಾಗುವಂಥ ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ, ಅದನ್ನೆಲ್ಲವನ್ನು ಫಿಲ್ಟ್ರ್ ಮಾಡುತ್ತೆ, ಬರೀ ನೀರು ಕೊಡುತ್ತೆ. ಅದು ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಡೌನ್ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ. ಹೀಗೆ ಎಳಿತೀವಲ್ಲ, ಪ್ರತಿ ದಿವಸ ಒಂದು 10 ಕೊಡಪಾನ ಎಳೆದ್ಬಿಡಿ, ನಿಮಗೆ ಒಂದು ಎಕ್ಸಸೈಸ್ ಆಗುತ್ತೆ. ಆ ಎಕ್ಸಸೈಸಿನಿಂದ ನಿಮ್ಮ ದೇಹದಲ್ಲೂ ಕೂಡ ಒಂದು ವ್ಯಾಯಾಮ ಆದಾಗ, ನೀವು ಒಂದು ಬೇರೆ ವ್ಯಾಯಾಮ ಅದು ಇದು ಅಂತ ಮಾಡೋದು ಬೇಡ. ಯಾವ ಎಕ್ಸಸೈಸ್ ಹೇಳಿ, ಜಿಮ್ಮಿಗೆ ಹೋಗೋದು, ಹಿಂಗನ್ನೋದು ಹಂಗನ್ನೋದು ಯಾವುದು ಮಾಡೋದು ಬೇಕಾಗೋದಿಲ್ಲ. ರಿಚ್ ಐರನ್ ಕಂಟೆಂಟ್, ರಿಚ್ ಮ್ಯಾಗ್ನೀಷಿಯಮ್ ಇವೆಲ್ಲವೂ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಬಾಡಿ ಏನಿದೆಯಲ್ಲ ನಮ್ಮದು, ಆ ಶಕ್ತಿ ಜಾಸ್ತಿಯಾಗಿ ನಾವು ಹೆಲ್ದಿಯಾಗಿ ಇರಲಿಕ್ಕೆ ಕಾರಣವಾಗ್ತಿತ್ತು. ಇದರಿಂದ ನಮಗೆ ಹೆಚ್ಚು ಬೇಗ ಮುಪ್ಪಾಗೋದು, ಮುಖದಲ್ಲಿ ಒಂದು ಕಾಂತಿ, ಆದರೆ ತಲೆಯಲ್ಲಿ ಬಿಳಿ ಹೇರ್ ಆಗೋದು, ಇವೆಲ್ಲವೂ ಕೂಡ ಇದರಿಂದ ಹೋಗ್ತಿದೆ. ನಮ್ಮ ತಾಯಿಯವರು 94 ವರ್ಷ ಅಂತ ಹೇಳಿದ್ರೆ ಹೌದು. ಅದಕ್ಕೆಲ್ಲ ಕಾರಣ ಏನು ಅಂದರೆ, ನಮ್ಮ ತಾಯಿನೂ ಒಂದು ದಿನಕ್ಕೆ ಕನಿಷ್ಠ ಅಂದರೆ 50ರಿಂದ 100 ಕೊಡಪಾನ ಎಳಿತಾ ಇದ್ದರು. ಯಾವುದೇ ಮೋಟ್ರ್ ಹಾಕಿ ಅದನ್ನು ತೆಗೆದು ನಲ್ಲಿಯಲ್ಲಿ ಓಪನ್ ಮಾಡಿದ ತಕ್ಷಣ ಈ ಥರದ್ದು ಯಾವುದೂ. ಆದರೆ ಜೀವನದ ಕ್ರಮ ಅಂತ ಹೇಳ್ತಾರೆ ಇದಕ್ಕೆ. ಈ ಜೀವನದ ಕ್ರಮ ಏನು ಅಂದರೆ, ಬೆಳಗ್ಗೆ ಎದ್ದವರಿಗೆ ನೀರು ಸೇದಬೇಕು, ಬಟ್ಟೆ ನಾವೇ ವಾಶ್ ಮಾಡಬೇಕು, ನಾವು ನಮ್ಮ ಮನೆಯ ಕೆಲಸವನ್ನು ನಾವೇ ಮಾಡಬೇಕು, ಒರೆಸೋದು ಗುಡಿಸೋದು ಎಲ್ಲವಕ್ಕೂ ಈಗ ಮಿಷಿನ್ ಬಂದಿದೆ. ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ವ್ಯಾಕ್ಯೂಮ್ ಬಂದಿದೆ, ಇನ್ಯಾವುದನ್ನು ಕ್ಲೀನ್ ಮಾಡೋದಕ್ಕೆ ರೋಬೋಟ್ ಬಂದಿದೆ, ನೆಲ ಒರೆಸೋದಕ್ಕೆಲ್ಲ ರೋಬೋಟ್ ಬಂದಿದೆ. ಎಲ್ಲಿಗೆ ಹೋಗಿದೆ ನಮ್ಮ ಜೀವನ ವ್ಯವಸ್ಥೆ? ಹಾಳು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಜೀವನವನ್ನು. ದಿನಕ್ಕೆ ಇಷ್ಟು ಗಂಟೆಗಳ ಕಾಲ ವ್ಯಾಯಾಮ ಮಾಡಬೇಕು ಅಂತಲೇ ಇದೆ. ಆದರೆ ಹೊಲಗಳಲ್ಲಿ ಹೋಗಿ ಆ ಜನ ಮಾಡೋದು ಕೆಲಸ ಮಾಡ್ತಾರೆ. ಈಗ ಹೊಲ ಅಲ್ಲದೇ ಈಗ ಗೃಹಸ್ಥರು ಇರ್ತಾರೆ, ಅವರು ಮನೆಯಲ್ಲಿ ಮಾಡ್ತಿರ್ತಾರೆ. ಅಂಥವ್ರು ಏನು ಮಾಡಬೇಕು? ಅಂಥವ್ರಿಗೆ ಈ ಥರ ಬಾವಿಯಲ್ಲಿ ನೀರು ಸೇದೋದು. ನಮ್ಮ ಅಮ್ಮಗೆ 94 ವರ್ಷ ಸ್ವಾಮಿ ಇವತ್ತು. ಅವಳು ದಿನಕ್ಕೆ ಒಂದು 50ರಿಂದ 100 ಕೊಡಪಾನ ಸೇರ್ತಾ ಇದ್ಲು. ಹಾಗಾಗಿ ಆ ಎಕ್ಸಸೈಸು ಆಗ್ತಿತ್ತು. ಮತ್ತು ನೋಡಿ, ಹಿಂದೆ ಕಟ್ಟಿಗೆ ಒಲೆ ಅಂತ ಹಾಕ್ತಿದ್ರು. ನೀವು ಹೇಳಿದ್ರು ಹೊಗೆ ಅಂತ. ಆ ಹೊಗೆ ಒಳ್ಳೆಯದೇಯ? ಯಾರು ಹೇಳಿದ್ದು ಅದು ಹೊಗೆ ಕೆಟ್ಟದ್ದು ಅಂತ? ಇವಾಗ ಬಂದಿದೆಯಲ್ಲ ಯಾವುದೋ ಗ್ಯಾಸ್ ಒಲೆಗಳು, ಅದರೊಳಗೆ ಇರುವಂಥ ವಿಷಕಾರಿ ಎಷ್ಟು ಜನಕ್ಕೆ ಗೊತ್ತಿದೆ, ವಿಜ್ಞಾನಿಗಳಿಗೆ ಎಲ್ಲರಿಗೂ ಗೊತ್ತಿದೆ. ಬಟ್ ನಾವು ಇವತ್ತು ಅದಕ್ಕೆ ಮಾರು ಹೋಗಿಬಿಟ್ಟಿದ್ದೀವಿ, ಆ ವ್ಯವಸ್ಥೆಗೆ ಬಿದ್ದುಬಿಟ್ಟಿದ್ದೀವಿ. ಇದನ್ನು ನಾವು ಸುತ್ತ ಒಂದು 8 ಅಡಿ 7 ಅಡಿ ಜಾಗದಲ್ಲಿ ಹಿಂಗೆ ಕರ್ಕೋತ ಹೋಗ್ತಾರೆ. ಕರ್ಕೋತ ಹೋದಾಗ ಅಲ್ಲಿ ಒಂದು ಪಾಯಿಂಟಲ್ಲಿ ಜಲ ಬರಲಿಕ್ಕೆ ಶುರುವಾಗ್ತದೆ. ಅದರಿಂದ ಮತ್ತೆ ಒಂದು 7-8 ಅಡಿ ಹೋಗ್ತೀವಿ. ನನಗೆ 26 ಅಡಿ 27 ಅಡಿಗೆ ನೀರು ಬಂದಿದೆ. ನನಗೆ ಯಾವತ್ತೇ ಬೇಕಾದ್ರೆ ಜೂನಲ್ಲಿ ಮಳೆ ಬರಲಿ, ಜುಲೈಲಿ ಮಳೆ ಬಂದಿಲ್ಲ, ನಾನು ನೋಡಿದ್ದೀನಿ. ನನಗೆ 4 ಅಡಿಯಿಂದ 5 ಅಡಿ ನೀರಿರುತ್ತೆ. ಈಗ ಮೇಲಕ್ಕೆ ಇದೆ, ಒಂದು 10 ಅಡಿ ನೀರಿದೆ. ಈಗ ನನ್ನ ನೀರು ಪರಿಶುದ್ಧವಾದ ನೀರು. ಈ ಬಾವಿ ತೆಗೆಯುವಾಗ ನನಗೊಂದು ಈಶ್ವರಲಿಂಗ ಸಿಕ್ಕಿದೆ. ನನಗೆ ಈ ಥರದ ಭಾಗ್ಯನೂ ನನ್ನ ಭಾಗ್ಯಕ್ಕೆ ಸೇರಿದೆ. ಇದನ್ನು ನೋಡ್ತಿದ್ದು ಒಂದು ಈ ಕಾಯಿ ಮೂಲಕ ನೋಡ್ತಾರೆ, ಜಲನಾಡಿ ಅಂತ. ನಾನು ಅದನ್ನು ನೋಡ್ತೀನಿ, ಜಲನಾಡಿನ ನಾನು ನೋಡ್ತೀನಿ. ಎಲ್ಲೆಲ್ಲಿ ಜಲ ಇದೆ ಅಂತ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನಾನು. ನಮ್ಗೆ ಬೇರೆಯವ್ರು ಬಂದು ನೋಡಿನೋ ಜಲನಾಡಿ ನೋಡ್ತೀನಿ. ಮತ್ತು ಏನೋ ಕೋಲ್ ಇಟ್ಕೊಂಡು ನೋಡ್ತಾರೆ, ಎಲ್ಲವೂ ಅದೇ. ಎಲ್ಲಿ ಆ ಗ್ರಾವಿಟಿ, ಎಲ್ಲಿ ನೀರಿನ ಪಾಯಿಂಟ್ ಇದೆ, ಎಲ್ಲಿ ನೀರಿನ ಸೆಲೆ ಇದೆ, ಎಲ್ಲಿ ನೀರಿನ ನಾಡಿ ಇದೆ ಅಂತ ನೋಡೋದಕ್ಕೆ ಅದು ಕುರುಡು ಅಲ್ಲ, ಸತ್ಯದ್ದು. ಈಗೇನೋ ಎಲ್ಲ ಬಂದಿದೆ, ಕೂತ್ಕೊಂಡಲ್ಲೇ ನೋಡುವ ಹಾಗೆ, ಕಂಪ್ಯೂಟ್ರಲ್ಲಿ ನೋಡುವ ಹಾಗೆ, ಇಂಥ ಜಾಗದಲ್ಲಿ ಇದೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿ ಒಂದು ಮಿಷನ್ ಕೊಟ್ಟು ಕಳಿಸ್ತಾರೆ. ಅದು GPS ಅಲ್ಲೆಲ್ಲ ನೋಡ್ಕೊಂಬರುತ್ತೆ, ಅಲ್ಲಿದೆ, ಪಾಯಿಂಟಲ್ಲಿದೆ ಅಂತ ಹೇಳ್ತಾರೆ. ಈ ಟೆಕ್ನಾಲಜಿನೂ ಬೇಕು, ನಮಗೆ ಬೇಡ ಅಂತಿಲ್ಲ. ಹಳೆ ಪದ್ಧತಿಯಲ್ಲೂ ಕೂಡ ಇದು ಮಾಡೋಕ್ಕೆ ಸಾಧ್ಯತೆ ಇದೆ. ನಾನು ಮಾಡಿದ್ದೀನಿ. ನಾನೀಗ 10 ಬಾವಿಗಳಿಗೆ ನೀರನ್ನು ತೆಗೆದುಕೊಟ್ಟಿದ್ದೀನಿ.